ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಈಗಾಗ್ಲೇ ನಾನೇನ್ ಮಾತಾಡಬೇಕು ಅಂತ ಬಂದಿದ್ದೆ, ಅದನ್ನೆಲ್ಲಾನು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಆನ್ ಸ್ಕ್ರೀನ್ ಅಲ್ಲೆಲ್ಲ ಅವರೇ ಮಾತಾಡ್ಬಿಟ್ಟಿದ್ದಾರೆ. ಮತ್ತೊಬ್ಬರ ಅಭಿಮಾನಿ ಹಾಡು ಬರ್ದ್ಬಿಟ್ಟಿದ್ದಾರೆ, ಎಲ್ಲ ಬರ್ದಿದ್ದಾರೆ. ಈಗ ನಾನ್ ಏನ್ ಮಾತಾಡ್ಬೇಕು ಅನ್ನೋದು ನನಗ್ ಚಾಲೆಂಜ್. ಆದ್ರೆ ಇಲ್ಲಿ ವಿಷಯ ಏನಂದ್ರೆ, ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನೋಡಿ ಮಾತಾಡೋದೇ ಬೇಡ ಅಂತ ಹಾಡಾಕ್ಬಿಟ್ಟು. ಈ ಚಾಲೆಂಜಿಂಗ್ ವಿಷಯ ಏನು ಅಂದ್ರೆ, ಅವ್ರ ಬಗ್ಗೆ ಎಷ್ಟು ಮಾತಾಡಿದರೆ, ಎಷ್ಟು ಹಾಡು ಮಾಡಿದರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಾರ ಪೂರ್ತಿ ಮಾತಾಡ್ಬೋದು. ಅಷ್ಟು ವಿಷಯಗಳು ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಇದೆ. ಸೊ ಹಾಗಾಗಿ ಶ್ರೀರಾಮ್ಪುರದ ಗಲ್ಲಿಗಳಿಂದ ಮಚ್ಚುಗಳು ಬಂದಿದೆ, ಪೆನ್ನುಗಳು ಬಂದಿದೆ. ಮಚ್ಚು ಹಿಡಿದವರೆಲ್ಲ ಮರೆಯಾಗೋದ್ರು, ಪೆನ್ ಹಿಡಿದವರೆಲ್ಲ ಇವತ್ತು ಇಡೀ ಭಾರತದಾದ್ಯಂತ ರಾರಾಜಿಸ್ತಾ ಇದ್ದಾರೆ. ಅಷ್ಟೇ ಡಿಫರೆನ್ಸ್ ಮಚ್ಚಿಗೂ ಪೆನ್ನಿಗೂ. ಜೀವನನ ನಾವ್ ಎಲ್ಲಿ ಹುಟ್ಟಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲೇ ಹುಟ್ಟಿದ್ರು ಹ್ಯಾಕ್ ಬೆಳೆದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಅದ್ಭುತವಾದಂತ ಒಂದು ಉದಾಹರಣೆ ನಾಗೇಂದ್ರ ಪ್ರಸಾದ್ ಅವರು. ಅವ್ರು ಬರೆದಂತ ಹಾಡುಗಳು, ಈಗ ಮಾಸ್ ಹೀರೋಗಳಿಗೆ ಮಾಸ್ ಸಾಂಗ್ ಬರೀತಾರೆ, ಕ್ಲಾಸ್ ಹೀರೋಗಳಿಗೆ ಕ್ಲಾಸ್ ಸಾಂಗ್ ಬರೀತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಅಂತ ಬರ್ದಿರೋ ಸಾಂಗು ಗಂಡು ಮಕ್ಕಳಿಗೆ ಇಷ್ಟ ಆಗುವಂತದ್ದು ಅದು ಒನ್ ಅಂಡ್ ಓನ್ಲಿ ನಾಗೇಂದ್ರ ಪ್ರಸಾದ್ ಅವರು ಬರೆಯುವಂತ ಸಾಹಿತ್ಯದಿಂದ. ಅದಕ್ಕೆ ನನ್ನ ಸಿನಿಮಾನೇ ಉದಾಹರಣೆ. ಜೊತೆ ಜೊತೆಲಿ ಸಿನಿಮಾದಲ್ಲಿ ಓ ಗುಣವಂತ ಸಾಂಗು ನನಗೋಸ್ಕರ ಬರೆದ್ರು. ಆ ಸಾಂಗ್ ನ ನಾವು ಶೂಟ್ ಮಾಡೋದಕ್ಕೆ ಕುಲು ಮನಾಲಿಗೆ ಹೋಗ್ತಾ ಇದ್ವಿ. ಆಗೆಲ್ಲ ನಮಗೆ ವಾಕ್ಮ್ಯಾನ್ ಮತ್ತೆ ಸಿಡಿ ಇದ್ದಿದ್ದು. ನಮ್ಮ ದಿನಕರ್ ಸರ್ ಸಿಡಿ ನಲ್ಲಿ ಆ ಸಿಡಿ ಕೊಟ್ಬಿಟ್ಟು ಈ ಸಾಂಗ್ ನ ಲಿಪ್ಪು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ನಾನು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಉದ್ದಕ್ಕೂ ಕೇಳ್ಕೊಂಡು ಹೋಗಿದ್ದು ಸುಮ್ಮನೆ ಹಾಡು. ಸೊ ಅಷ್ಟು ಅದ್ಭುತವಾದಂತ ಹಾಡುಗಳನ್ನ ಬರ್ದಿರೋರು. ಆಮೇಲೆ ಈಗ ಮುಖ್ಯವಾದ ವಿಷಯ ಏನಂದ್ರೆ, ಹಾಡುಗಳು ಎಲ್ಲರೂ ಬರೀತಾರೆ, ಅಫ್ಕೋರ್ಸ್ ಸಾಕಷ್ಟು ಸಾಂಗ್ಗಳು ಹಿಟ್ ಆಗುತ್ತೆ. ಆದ್ರೆ ನನ್ನ ಮಗಂದು 3000 ಹಾಡಿಗೆ 3000 ಹಾಡು ಹಿಟ್ ಆಗೋದಿದೆಯಲ್ಲ, ದಟ್ ಈಸ್ ಓನ್ಲಿ ನಾಗೇಂದ್ರ ಪ್ರಸಾದ್. ಯಾವ ಹಾಡು ತಗೋತೀರಾ ಅವ್ರದ್ದು? ಯಾವ ಸಾಂಗ್ ಕೇಳಿದ್ರು ಸೂಪರ್ ಡೂಪರ್ ಇಟ್ಟು ಸೂಪರ್ ಡೂಪರ್ ಇಟ್ಟು ಸೂಪರ್ ಡೂಪರ್ ಇಟ್ಟು ಅಂತ ಅದ್ಭುತವಾದಂತ ಒಂದು ಪ್ರತಿಭೆ ನಮ್ಮ ಕನ್ನಡ ಚಲನಚಿತ್ರರಂಗ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅವರು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ತಮಿಳಿನಲ್ಲೂ ಸಹ ಕೆಲಸ ಮಾಡಿದ್ದಾರೆ, ತೆಲುಗು ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಸಾಧ್ಯ ಆದಷ್ಟು ಬೇಗ ವರ್ಲ್ಡ್ ವೈಡ್ ಕೆಲಸ ಮಾಡೋ ಹಾಗೆ ಆಗ್ಲಿ ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲಿ ಲವ್ ನ ಎಕ್ಸ್ಪ್ರೆಸ್ ಮಾಡೋದೆಲ್ಲಾನು ತುಂಬಾ ಸುಲಭದ ಕೆಲಸ. ಆದ್ರೆ ಅವತ್ತಿಂದ ಇವತ್ತವರೆಗೂ ತುಂಬಾ ಕಷ್ಟದ ಕೆಲಸ. ಮಾಸ್ ಡೈಲಾಗ್ ಬೇಕಾದ್ರೆ ಹೊಡೆದ್ ಬಿಡ್ಬೋದು, ಯಾರ ಮುಂದೆ ನಿಂತ್ಕೊಂಡು ಆವಾಜ್ ಹಾಕ್ಬಿಡ್ಬೋದು. ಆದ್ರೆ ಅವತ್ತಿಂದ ಇವತ್ತವರೆಗೂ ಒಂದು ಹುಡುಗಿ ಮುಂದೆ ನಿಂತ್ಕೊಂಡು ಲವ್ ಪ್ರಪೋಸ್ ಮಾಡೋದು ಇದೆಯಲ್ಲ, ಅಂದ್ರೆ ಪ್ಯೂರ್ ಲವ್, ನಾಟ್ ಡವ್ ಲವ್, ಪ್ಯೂರ್ ಲವ್ ಪ್ರಪೋಸ್ ಮಾಡೋದು ಇದೆಯಲ್ಲ, ಅದಕ್ಕೆ ಪದಗಳು ಸಿಗೋದು ತುಂಬಾ ಕಷ್ಟ. ಆ ವಿಷಯದಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಯಾವುದೇ ಲವ್ ಸಾಂಗ್ ತಗೊಂಡ್ರು 2 ಸಾಂಗ್ ಮೆಸೇಜ್ ಮಾಡ್ಬಿಟ್ರೆ ಸಾಕು, 2 ಸಾಲು ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂತ ಒಂದು ಅದ್ಭುತವಾದಂತ ಸಾಲುಗಳನ್ನ ಅವರು ಸಾಹಿತ್ಯದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ಜಿ ಉದಯಶಂಕರ್ ಅವರು ಆದ್ಮೇಲೆ, ಸರ್ ವಾಟ್ ಎ ಕೋಇನ್ಸಿಡೆನ್ಸ್ ಸರ್, ಅಪ್ಪಾಜಿ ಅವ್ರ ಹೆಸರು ಹೇಳ್ತಾ ಇದ್ದೀನಿ, ನೀವು ಬಂದ್ರಿ. ಜಿ ಉದಯಶಂಕರ್ ಅವ್ರ ಆದ್ಮೇಲೆ ಹಂಸಲೇಖ ಸರ್ ಆದ್ಮೇಲೆ ಆ ಒಂದು ಸ್ಥಾನವನ್ನ ನಾಗೇಂದ್ರ ಪ್ರಸಾದ್ ಅವರು ಅಲಂಕರಿಸಿದ್ದಾರೆ. ಅಂದ್ರೆ ಎಲ್ಲಾ ಒಂದು ವಿಭಾಗದಲ್ಲೂ ಸಹ ಎಲ್ಲಾ ಹಾಡುಗಳನ್ನು ಸಹ ಅವರು ಬರವಣಿಗೆಯ ಮುಖಾಂತರ, ಬರೆಯೋದ್ರ ಮುಖಾಂತರ ನಮ್ಮನ್ನೆಲ್ಲಾನು ಸಹ ರಂಜಿಸಿದ್ದಾರೆ. ಬಹಳಷ್ಟು ಕನ್ನಡ ಚಿತ್ರರಂಗವನ್ನು ಸಹ ಪ್ರಸಿದ್ಧಿಯನ್ನ ಮಾಡಿದ್ದಾರೆ. ಆ ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಕೊಟ್ಟು ಮತ್ತಷ್ಟು ಅದ್ಭುತವಾದ ಸಾಲುಗಳನ್ನ ಬರೆಯುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ.